वदनं ध्याये सर्वविघ्नोपशान्तये। श्रीरामपट्टाभिषेकम् श्रीरामपट्टाभिषेकम्। ಪುತ್ರ ಹನುಮ, ನನ್ನ ಮತ್ತು ನನ್ನ ಪ್ರಭುವಿನ ಪುನರ್ಮಿಲನದಲ್ಲಿ ನಿನ್ನ ಪಾತ್ರ ಅತ್ಯಂತ ಹಿರಿದು. ನಾನು ನಿನ್ನ ಪ್ರಭುಭಕ್ತಿ ಹಾಗೂ ಮಾತೃಭಕ್ತಿಯಿಂದ ಪ್ರಸನ್ನಲಾಗಿದ್ದೇನೆ. ತೆಗೆದುಕೋ ಈ ಅತ್ಯಮೂಲ್ಯವಾದ ಮುತ್ತಿನ ಹಾರ. ಮಹಾಪ್ರಸಾದ ಮಾತೆ, ಮಹಾಪ್ರಸಾದ. ಇದು ಏನು ಮಾಡಿಬಿಟ್ಟೆ ಹನುಮ? ವಿಶ್ವದಲ್ಲೇ ಅತಿ ಅಮೂಲ್ಯವಾದ, ಅತಿ ವಿರಳವಾದ, ಅತಿ ಶ್ರೇಷ್ಠವಾದ ಮುತ್ತಿನ ಹಾರವನ್ನು ಅತಿ ಆನಂದದಿಂದ ನಾನು ನಿನಗೆ ಕೊಟ್ಟರೆ ಅದಕ್ಕೆ ಇಂತಹ ಅವಸ್ಥೆ ತಂದು ಬಿಟ್ಟೆಯಲ್ಲ. ಮಾತೆ, ನನ್ನ ಉದ್ದೇಶ ಯಾರನ್ನೂ ಅನುಮಾನಿಸುವುದಲ್ಲ. ಶ್ರೀರಾಮನ ಸನ್ನಿಧಿಯಲ್ಲಿ ನನ್ನ ಕೊರಳ ಹಾರವನ್ನೇ ನಿನಗೆ ಕೊಟ್ಟೆ. ಆದರೆ ನಿನ್ನಿಂದ ಈ ರೀತಿಯ ವರ್ತನೆ ನಿರೀಕ್ಷಿಸಲಿಲ್ಲ. ನಿನ್ನ ಈ ವರ್ತನೆಗೆ ಕಾರಣವೇನು ಪುತ್ರ? ಮಾತೆ, ನೀವು ನೀಡಿದ ಮುತ್ತಿನ ಹಾರ ವಿಶ್ವದಲ್ಲೇ ಅತಿ ಶ್ರೇಷ್ಠ, ಅತ್ಯಮೂಲ್ಯವಾದುದು ಎಂದಿರಲ್ಲ. ಅದನ್ನೇ ಪರೀಕ್ಷಿಸುತ್ತಿದ್ದೇನಮ್ಮ. ದೇವತೆಗಳಿಂದ ಕೊಡಲ್ಪಟ್ಟ ಹಾರ ಅಮೂಲ್ಯವಲ್ಲದೇ ಇರಲು ಹೇಗೆ ಸಾಧ್ಯ ಹನುಮ? ಅಮ್ಮ, ಈ ಸೃಷ್ಟಿಯಲ್ಲಿ ನನ್ನ ಪಾಲಿಗೆ ಅತ್ಯಮೂಲ್ಯವಾದುದು ಹಾಗೂ ಅತಿ ಶ್ರೇಷ್ಠವಾದುದು ನನ್ನ ಪ್ರಭು ಶ್ರೀರಾಮಚಂದ್ರ. ನೀವು ಕೊಟ್ಟ ಮುತ್ತಿನ ಹಾರದಲ್ಲಿ ನನ್ನ ಪ್ರಭುವನ್ನು ಹುಡುಕುತ್ತಿದ್ದೇನೆ. ನಿನ್ನ ಮಾತಿನ ಆಂತರ್ಯವಾದರೂ ಏನು? ಅಮ್ಮ, ಈ ಯಾವ ಮುತ್ತುಗಳಲ್ಲಿಯೂ ನನ್ನ ಪ್ರಭುವಿನ ಯಾವ ಗುರುತುಗಳಿಲ್ಲ. ಇದು ಹೇಗೆ ಶ್ರೇಷ್ಠವಾಗಲು ಸಾಧ್ಯ? ಶ್ರೀರಾಮನಿರದ ಯಾವುದೇ ವಸ್ತು ಶ್ರೇಷ್ಠವಲ್ಲ. ಹಾಗಾಗಿ ಇದು ನನಗೆ ನಿರುಪಯುಕ್ತ. ಸಾಮಾನ್ಯ ಮುತ್ತುಗಳಷ್ಟೇ ತೆಗೆದುಕೊಳ್ಳಿ. ನೀನು ಭಕ್ತಿಪರವಶನಾಗಿ ಹೀಗೆ ಹೇಳುತ್ತಿರುವೆ ಅಷ್ಟೇ. ಮುತ್ತು ಭೌತಿಕ ವಸ್ತು, ಅದರಲ್ಲಿ ರಾಮನಿರಲು ಹೇಗೆ ಸಾಧ್ಯ? ರಾಮನಿಲ್ಲದೆ ಈ ಸೃಷ್ಟಿಯಲ್ಲಿ ಏನೂ ಇಲ್ಲ. ಸಕಲ ಜೀವಿಗಳಲ್ಲಿ, ಮನುಷ್ಯರಲ್ಲಿ, ಮರ ಗಿಡಗಳಲ್ಲಿ, ಬೆಟ್ಟ ಗುಡ್ಡದಲ್ಲಿ, ಅಣು ರೇಣು ತೃಣಕಾಷ್ಟಗಳಲ್ಲಿಯೂ ರಾಮನಿರುವನು. ಹಾಗಾದರೆ ನಿನ್ನಲ್ಲಿಯೂ ರಾಮನಿರಬೇಕಲ್ಲವೇ? ನನ್ನ ರೋಮ ರೋಮಗಳಲ್ಲಿ, ನರ ನಾಡಿಗಳಲ್ಲಿ, ರಕ್ತದಲ್ಲಿ, ಉಸಿರಿನಲ್ಲಿ, ಹೃದಯದಲ್ಲಿ ಶ್ರೀರಾಮನ ಹೊರತು ಬೇರೇನೂ ಇಲ್ಲ. ಶ್ರೀ ಗುರು ಚರಣ ಸರೋಜ ರಜ ನಿಜ ಮನ ಮುಖೋರ ಸುಧಾರಿ ಬರನೌ ರಘುಬರ ವಿಮಲ ಜಸು जोदायक पालचारी बुद्धिहीन तनु जानिके सुमिरो पवन कुमार बल बुद्धि विद्या देहु मोहि हरहु कलेस विकार।